ಗುಬ್ರ ಹಾಕೊಂಡು ಹೊಡಿತಿದ್ದೀರಾ? ನಾವು ಹೊಡಿಯೋದು ಜನಗಳಿಗೆ ಗೊತ್ತಾಗಬಾರ್ದು ಅಂತ. ಯಾಕಣಯ್ಯ? ಹಿಂಗ್ಸಲ್ಲ ಎಲ್ಲೋದ್ರ? ಕ್ಯಾನ್ ಡಿಸ್ಕವರ್ ಫಿಶ್ ಟೈಪ್, ಕಾಂಟ್ ಡಿಸ್ಕವರ್ ಲೇಡೀಸ್. ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡಿಡಿಬಹುದು, ಲೇಡೀಸ್ ಮನ್ಸನ್ನ ಕಂಡಿಡಿಯಕ್ಕೆ ಆಗಲ್ಲ. ಎಲ್ಲೋತಾರೋ, ಯಾವಾಗ ಗೊತ್ತಾರೋ ಯಾವನಿಗೆ ಗೊತ್ತು. ಪಿಕ್ಚರ್ಗೆ ಹೋಗಿರ್ಬೋದು, ಮಾಲ್ಗೆ ಹೋಗಿರ್ಬೋದು, ಅಲ್ಲಿ ಇಲ್ಲಿ ಕುತ್ಕೊಂಡು ಪಾಪ್ಕಾರ್ನ್ ತಿಂತಿರ್ಬೋದು. ಹೋಗ್ಬೇಕಾದ್ರೆ ನನಗೂ ಒಂದು ಮಾತು ಹೇಳೋಗತ್ತಾನೆ. ನನಗೆ ಹೇಳಿಲ್ಲ, ನಿಮ್ಗೆಲ್ಲ ಹೇಳ್ತಾರೆ. ಮಾಲ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸ್ತಾ ಇತ್ತು ಕಣೆ. ಸುತ್ತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಎಲ್ಲಿಗೆ ಹೋಗಿತ್ತೋ ಸವಾರಿ? ಬನ್ನಿ ಮಂಟಪಕ್ಕೆ ಹೋಗಿ ಅರಮನೆಗೆ ವಾಪಸ್ ಬಂತು. ನಾನು ಕೇಳಿದ್ದು ಬಂಬು ಸವಾರಿ ಅಲ್ಲ, ನಿಮ್ಮೆರಡರ ಬಂಬು ಸವಾರಿ. ಹೇಳದ್ನಲ್ರೇ ಮಾಲ್ಗೆ ಹೋಗಿದ್ದಾರೆ ಅಂತ. ಮಂಜ ಹೇಳಿದ್ಮೇಲೆ ಕ್ರಾಸ್ ಕ್ವಶನ್ ಮಾಡ್ತಾ ಇದೀರಾ? ಮಾಲ್ಗೆ ಹೋಗ್ಬೇಕಾರೆ ನನಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಯಾಕ್ರಿ ಹೇಳ್ಬೇಕು? ಎಲ್ಲದಕ್ಕೂ ನಿಮ್ ಅನುಮತಿಗೋಸ್ಕರ ಕಾಯ್ತಾ ಕೂತಿದ್ರೆ ನನ್ನ ಮತಿ ಕೆಡುತ್ತಷ್ಟೇ. ಆಗಲ್ಲ, ನೀವು ಎಲ್ಲೇ ಹೋಗಿ ಎಲ್ಲೇ ಬನ್ನಿ, ನಮ್ಗೊಂದು ಮಾತು ಹೇಳ್ಬೇಕಷ್ಟ. ಹೇಳಿದ್ರೆ ಬಂದು ಪಿಕ್ ಮಾಡ್ತಾ ಇದ್ರಾ? ಪಿಕ್ ಮಾಡೋಣ ಅಷ್ಟೇ ಅಲ್ಲ, ತಗೊಂಡ್ರೆ ಸಾಮಾನ ಪ್ಯಾಕ್ ಮಾಡ್ತಾ ಇದ್ವಿ. ಎಲ್ಲಾ ಕಡೆ ನೀವು ಬರಕ್ಕಾಗತ್ತೇನ್ರಿ? ಬ್ಯೂಟಿ ಪಾರ್ಲರಿಗೆ ಬರ್ತಿದ್ರಾ? ಬ್ಯೂಟಿ ಇದ್ರೆ ಬರ್ತಿದ್ವಪ್ಪ. ಲೇಡಿ ಡಾಕ್ಟರ್ ಹತ್ರ ಬರ್ತಿದ್ರಾ? ನೀನ್ ಬರ್ಲಿಲ್ಲ ಅಂದ್ರೆ ನಾನು ಬರ್ತಿದ್ನಪ್ಪ. ಅಯ್ಯೋ, ಅದು ಹಾಗಲ್ಲಮ್ಮ. ಶಾಪಿಂಗ್ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ. ಸಂಜೆ ನೀವಿಬ್ರೆ ಬರ್ಬೇಕಾರೆ ಜೊತೆಗೆ ಒಬ್ಬ ಗಂಟು ಅಂತ ಇರಬೇಕು. ಹಾಗಿದ್ರೆ ಧೈರ್ಯ. ಅಂದ್ರೆ ಗಂಡಸ್ರನ್ನ ಬಾಡಿ ಗಾರ್ಡ್ ತರ ಇಟ್ಕೋಬೇಕು ಅಂತ ನೀವ್ ಹೇಳ್ತಾ ಇರೋದು? ಅಲ್ಲಮ್ಮ, ಮೊನ್ನೆ ದೆಹಲಿ ಬಸ್ಸಲ್ಲಿ ಮಹಿಳೆಗೆ ಆಯ್ತಲ್ಲ ತೊಂದ್ರೆ, ಆ ಘಟನೆನ ಮರ್ತು ಬಿಟ್ರ? ಅಯ್ಯೋ, ಇದು ಬೆಂಗಳೂರು, ಇಲ್ಲಿ ನಮ್ ಸಂಸ್ಕೃತಿ ಇನ್ನೂ ಉಳ್ಕೊಂಡಿದೆ. ನೋಡಿ, ಒಂದು ಹೆಣ್ಣಿಗೆ ಒಂದು ಗಂಡಿನ ರಕ್ಷಣೆ ಬೇಕೇ ಬೇಕು. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗನ ರಕ್ಷಣೆ ಇರಬೇಕು ಒಂದು ಹೆಣ್ಣಿಗೆ ಅಂತ ಧರ್ಮಶಾಸ್ತ್ರ ಹೇಳಿದೆ. ಹಳೆ ಜಾಸ್ತಿನ ಈಗ ಹೊಡಿಬೇಡಿ. ಜಾಗ್ತೆ ಹಳೆದಿರ್ಬೋದು, ಸೌಂಡ್ ಒಂದೇ. ಈಗಾಗಲೇ ದೇವಸ್ಥಾನಗಳಲ್ಲಿ ಕರೆಂಟ್ ಗಂಟೆ, ಕರೆಂಟ್ ಮಂಗಳಾರತಿ ಬಂದಾಗಿದೆ. ಗಂಡಸರ ಅವಶ್ಯಕತೆ ನಮ್ಗಿಲ್ಲ. ಅವರಿಲ್ಲದೆ ನಾವು ಸಂತೋಷವಾಗಿ ಬಾಳಬಲ್ಲೆವು, ಸುಖವಾಗಿ ಬಾಳಬಲ್ಲೆವು. ಅರ್ಥ ಆಯ್ತಾ ಇವರ ಪರಮ, ನಮ್ಮ ಅವಶ್ಯಕತೆ ಇಲ್ಲಿಲ್ಲ ಅಂದ್ಮೇಲೆ ನಾವು ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ. ಬರ ಹೋಗೋಣ. ಹೋಗ್ತಾ ಇದ್ದಾರೆ, ಸಂತೋಷವಾಗಿ ಟಾಟಾ ಮಾಡೆ. ನೀವು ಕರೆಯವರೆಗೂ ನಾವು ಬರಲ್ಲ. ಬರ್ಬೇಡಿ, ನಾವು ಕರೆಯೋದೇ ಇಲ್ಲ. ವೈಶಾಲಿ ಮೇಡಮ್, ನಾನು ಹೋಗ್ಬರ್ತೀನಿ. ನೀನೇಕ ಹೋಗ್ತೀಯಾ? ನಾನು ಹೇಳಿದ ಗಂಡಸರಿಗೆ ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಲಗ್ಗಾನು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮ ಆಡೋಣ. ಇಷ್ಟೊತ್ತಾಯ್ತು, ಏನೋ ಇದು ಮನೆಯಿಂದ ಒಂದು ಕಾಲಿಲ್ಲ, ಒಂದು ಕೈನೂ ಇಲ್ವಲ್ಲೋ. ಬಾಸ್, ಮನೆಯಿಂದ ನಿಮ್ಮನ್ನ ನಾಚಿಕೆ ಹಾಕಿದಾರಂತೆ. ಯಾರು ಹೇಳಿದ್ದು? ಸ್ವಲ್ಪ ಚೇಂಜ್ ಇರ್ಲಿ ಅಂತ ನಾವೇ ಹೊರಗಡೆ ಬಂದಿದ್ದೀವಿ. ಬನ್ನಿ ಮತ್ತೆ ಮನೆಗೆ ಹೋಗೋಣ. ಈಗೇನು ಅರ್ಜೆಂಟಾ? ಎಂತ ಕಾಯ್ತಾ ಇರ್ಬೋದು. ಅವಳು ಯಾರು? ನನ್ನ ಹೆಂಡತಿ. ಕಾದ್ರೆ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನಿನ್ಗೆ ಯಾಕೆ ಕುಸ ಬರೀನೋ? ಮನೇಲಿ ಎಷ್ಟು ಕಷ್ಟ ಇದೆ ಗೊತ್ತೇನಾ? ಹೆಂಗಸರು ಗಂಡಸರು ಕೇರ್ ಮಾಡಿಲ್ಲ ಅಂದ್ರೆ ಹೆಂಗ? ಛೇ, ಗಣಸರಾಗಿ ಉಟ್ಬಾರ್ದು ಬಾಸ್. ಉಟ್ಬಿಟ್ಟಿದೀವಲ್ಲಪ್ಪ, ಏನ್ ಮಾಡಕ್ಕಾಗತ್ತೆ? ಚೇಂಜ್ಗೆ ಟ್ರೈ ಮಾಡಿ ಬಾಸ್. ನಿನ್ನ ತಲೆ ಹರಟೆ ಜಾಸ್ತಿ ಆಗ್ತದೆ, ಸುಮ್ಮನೆ ಹೋಗ. ಮನೆಗೆ ಹೋಗಿ ಏನ್ ಹೇಳಿ? ಮನೆ ಕಡೆ ಹೋದ್ರೆ ಕಾಲು ಮುರಿದು ಬಿಡ್ತೀನಿ. ಆಫೀಸಲ್ಲಿ ಹೋಗಿ ಕೂತ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಫೀಸ್ ಕೊಡ್ಬೇಕು ಅಂತ ಲೀಸ್ಟ್ ಮಾಡೋ. 3 ತಿಂಗಳು ಸಂಬಳ ಬಾಕಿ ಇದೆ. ಹೌದಾ? ಯಾರಿಗೋ? ನನ್ಗೆ. ಆಗಲ್ಲ. ಯಾಕೆ ಹೀಗೆ ಓಡಾಡ್ತಿದ್ಯಾ? ಅಕ್ಕ, ಇಷ್ಟೊತ್ತಾದ್ರೂ ಪರ್ಮಂಕಲು ಭಾವ ಮನೆಗೆ ಬಂದಿಲ್ಲ. ಎಲ್ಲಿದ್ದಾರೆ, ಏನ್ ಕತೆ ಅಂತ ಫೋನ್ ಮಾಡಿ ವಿಚಾರಿಸು. ವೇದ, ನಿಂಗ್ ಮದ್ವೆ ಆಗಿದ್ದೇನೆ? ಇಲ್ಲಪ್ಪ. ಮತ್ ಬಾಯ್ ಮುಚ್ಕೊಂಡ್ ತೆಪ್ಪಗಿರೆ. ಯಾಕೆ ಅವ್ರಿಗೆ ಫೋನ್ ಮಾಡ್ಬೇಕು? ಆರಾಗ ಅವ್ರೆ ಜಂಬ ಕಟ್ಕೊಂಡ್ ಮನೆ ಬಿಟ್ಟು ಆಚೆ ಹೋಗಿದ್ದಾರೆ. ಹೋದವ್ರಿಗೆ ಬರೋದು ಗೊತ್ತಾಗುತ್ತೆ. ಬರ್ಬೇಕಿತ್ತಲ್ಲಕ್ಕ. ನೋಡೆ, ಮೇಯಕೆಯಿಂದ ಮನೆ ಬಿಟ್ಟು ಹೋದ್ ದನ್ಗಳಿಗೂ ಮನೆ ಅಡ್ರೆಸ್ ನೀಟಾಗಿ ಗೊತ್ತಿರುತ್ತೆ. ಸಂಜೆ ಹೊತ್ತಿಗೆ ಕರೆಕ್ಟ್ ಆಗಿ ಮನೆಗೆ ಬರುತ್ತೆ. ಮನೆ ಗುರ್ತು ಹಿಡಿಯುತ್ತೆ. ದಾವಣಗೆರೆ ದುಕ್ಕಮ್ಮ, ಬದಿ ಪರಮೇಶ್ವರ ಎಲ್ಲ ಇದ್ರು ಬೇಗ ಮನೆ ಬರ ಹೋಗ್ ಮಾಡು. ಹೌದಾ? ಬರ್ತಾರಂತೆ. ಯಾರು ಹೇಳಿದ್ರು? ದಾವಣಗೆರೆ ದುಕ್ಕಮ್ಮ. ಪೆದ್ದಿ, ನಾವು ಹೆಣ್ಮಕ್ಳು ಈ ತರ ಮೆತ್ತಗಿದ್ರೆ ತುಳಿತಾರೆ ಕಣೆ. ತಲೆ ಬಗ್ಗಿಸಿದ್ರೆ ತಲೆ ಮೇಲೆ ಕಾಲಿಡ್ತಾರೆ. ಯಾವುದೇ ಕಾರಣಕ್ಕೂ ಹೆಂಗಸರು ಗಂಡಸರ ವಿರುದ್ಧ ಸೋಲ್ಬಾರ್ದು. ಹೇಳು, ಎದ್ದೇಳು. ಎದ್ದೆ. ವೈಶಾಲಿ, ನೀನ್ ಹೇಳಿದ್ ಕರೆಕ್ಟು. ಯಾವತ್ತು ಗಂಡಸರ ವಿರುದ್ಧ ನಾವು ಸೋಲ್ಬಾರ್ದು. ನೀವಿಬ್ರು ಮಾತಾಡ್ತಿರೋದು ತುಂಬಾ ಅತಿ ಆಯ್ತು ಅಂತ ಅನ್ಸುತ್ತೆ. ಸಣ್ಣದಾಗ ಒಂದ್ ಫೋನ್ ಮಾಡಿದ್ರೆ ನಿಮ್ ವ್ಯಾಲ್ಯೂ ಕಡಿಮೆ ಆಗಲ್ಲ. ಮಾಡಿ. ವೇದ, ನಿನ್ ಮದ್ವೆಲಿ ಒಂದ್ ಸಣ್ಣ ಚೇಂಜ್ ಕಣೆ. ಏನು? ಮದ್ವೆ ಹುಡ್ಗ ಮಂಜ ಅಲ್ಲ, ತೆಪ್ಪಗಿದೆ. ವೈಶಾಲಿ, ಕಾಲ್ ಮಾಡೋದ್ ಬೇಡ, ಬೇಗ ಬನ್ನಿ ಅಂತ ಮೆಸೇಜ್ ಮಾಡ್ತೀನಿ. ಮಸ್ತ್ ಅವ್ರು ಕೊಚ್ಚಿ ಬಿಡ್ತೀನಿ. ಏನ್ ಮಾಡೋಣ? ಗಂಡ ಮನೆ ಇಲ್ಲ ಕಣೆ, ಎಂಜಾಯ್ ಮಾಡೋಣ. ಹಂಗ ಸ್ಟೆಪ್. ಗೊಂಡ
ಹೆಣ್ಣು ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಅವಳ ದಾರಿನ ಅವಳೇ ನೋಡ್ಕೊಬೇಕು ಕಣೆ. ಯಾವಾಗ ಗಂಟನ್ ಶರ್ಟ್ ಇಂದ ಹೋಗ್ತಾ ಇದ್ರೆ ನೀನು ರೈಲಿಂದ ಇರೋ ಬೋಗಿ ಆಗ್ತೀಯ. ಹೋಗಿ ಸ್ವತಂತ್ರವಾಗಿ ಚಲಿಸೋದಿಲ್ಲ, ನಾವು ಇಂಜಿನ್ ಆಗ್ಬೇಕು. ನಾವೇ ಬೇರೆ ಬೋಗಿಗಳನ್ನ ಎಳ್ಕೊಂಡು ಹೋಗ್ಬೇಕು. ಹೋಗೋಣ ಊಟ ಮಾಡಕ್ಕೆ. ನಡೆಯೋ ಒಳಗೋಗಿ ಮಲ್ಕೊಳ್ಳೋಣ. ಒಳಗೋಗೋದು ಬೇಡ, ನಮ್ಮ ಪ್ರೆಸ್ಟೀಜ್ ಪ್ರಶ್ನೆ. ಇಲ್ಲ ಬಾಗಲಲ್ಲೇ ಮಲ್ಕೋಣ ಬಾ. ಅಯ್ಯೋ ನಿನ್ನ ಮನೆ ನಿನಗೆ ಅಭ್ಯಾಸ ನನಗೆ ಅಭ್ಯಾಸ ಇಲ್ಲವೋ? ವಾಕ್ ಹೋಗ್ಬಿಟ್ಟು ಬರೋಣ ಬರ. ನೈಟ್ ವಾಕ. ಲೇ ಒಂದ್ ಹೇಳ್ತೀನಿ ಕೇಳ. ಊಟ ಮಾಡಿ ನೀರ್ ಕುಡ್ದು ವಾಕ್ ಮಾಡಿದ್ರೆ ನೈಟ್ ವಾಕು ಅಂತಾರೆ. ಬಾರ್ಗ್ ಹೋಗಿ ಎಣ್ಣೆ ಹೊಡೆದು ವಾಕ್ ಮಾಡಿದ್ರೆ ಟೈಟ್ ವಾಕು ಅಂತಾರೆ. ನಾವು ಊಟನೂ ಮಾಡಿಲ್ಲ ಎಣ್ಣೆನೂ ಹೊಡೆದಿಲ್ಲ, ಲೈಟ್ ವಾಕ್ ಮಾಡ್ಕೊ ಬರೋಣ ನಡಿಯೋ. ಏನ್ರ ಆಗ್ಲೇ ಕೆಲ್ಸ ಶುರು ಹಚ್ಕೊಂಡ್ಬಿಟ್ರ? ನಾವ್ ಯಾರು ಗೊತ್ತಾ? ನಿಮ್ಮ ನೋಡಿದ್ರೆ ಕಳ್ರು ಅನ್ನೋದು ಗ್ಯಾರಂಟಿ ಆಗುತ್ತೆ. ಒಂದ್ ನಿಮಿಷ, ನಾವು ಕಳ್ರಲ್ಲ. ನಾನು ಹೇಳ ಇವನು ನೋಡಿದ್ರೆ ಒಂದು ಮಾತಾಡ್ರೆ 3 ಏಟ್ ಹಾಕ್ತಾನೆ. ಹಂಗೆ ಎಸ್ಕೇಪ್ ಆಗ್ಬಿಡೋಣ. ಲೇ ಮಜ್ಜಾ, ಯಾರ್ ಕರ್ದಿದ್ದು? ಲೈ ಅನ್ಕೊಣ ಮಣ್ಣಯ್ಯ ಪರಮ. ನಮ್ಮ ಮನೆಯ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಯ್ಯೋ ಮನೆ ಕಾಯಿ ಮಗ. ಲೈ ಹತ್ರ ಬಾರೋ, ನೋಡೋ ಗೊತ್ತಾಗುತ್ತೆ. ಮತ್ ಕತ್ಲಲ್ಲೆಲ್ಲೂ ಕಾಣ್ತಾನೆ ಇಲ್ಲ. ಕೆಲಸ ಮಾಡೋ, ಕಿಟಕಿಯಿಂದ ಕೈ ಹಾಕಿ ಮುಖ ಎಲ್ಲ ಮುಟ್ ನೋಡೋ. ಸ್ಪೆಕ್ಸ್ ಹಾಕಿದೀನಿ, ನಾನೇ ನಿಮ್ ಮಣ್ಣಯ್ಯ ಅಂತ ಗೊತ್ತಾಗುತ್ತೆ. ಹಾಗೆ ನೇರಂಗ್ ನಡ್ಕೊಂಬ. ಎಲ್ಲಿದ್ದೀರಣ್ಣಯ್ಯ? ಇಲ್ಲಿ ಬಾರ, ಇಲ್ಲಿ ಕಿಟಕಿ ಹತ್ರ. ಕಿಟಕಿ ಹೊರ ಕೈ ಹಾಕ್ತೆ ಯಾರೋ ಕಚ್ಚಾ ಪಚ್ಚ ಅಂತ ಕಚ್ಚಾಕ್ಬಿಟ್ರು. ಹೊರಗಡೆ ಕೈ ಹಾಕ್ದೆ. ಯಾರೋ ಹಣೆಯಿನ ತರ ಕರ್ದಂಗಾತು. ತೆಗ್ದೆ ಹೋಗಿದ್ರೆ ಆಗ್ತಿತ್ತಲ್ಲ, ಕಿಟಕಿಯಿಂದ ಯಾಕೆ ಹೋಗೋ ಪ್ರಯತ್ನ ಮಾಡ್ದೆ? ನೀನ್ ಸುಮ್ಮನೆ ಬಂದಿದ್ದವ್ರೇನಾ? ಗೊತ್ತಾಗ್ಲಿಲ್ಲ, ಕತ್ಲೆ ಇತ್ತಲ್ಲ. ಏ ಪಾರು, ನಮ್ಮ ಮನೇಲಿ ಗಂಡಸಿಲ್ಲ ಅಂತ ತಿಳ್ಕೊಂಡು ಯಾರೋ ನಮ್ಮ ಮನೆ ಮೇಲೆ ಹೊಂಚಾಗ್ತಾ ಇದಾರೆ ಕಣೆ. ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳ. ಏನೇ ಫೋನ್ ಮಾಡಿ ಹೇಳೋದು? ಇಲ್ಲಿಗೆ ಕಟ್ತೆ. ಕತಿ ಬಾಳ್ ಮುಂದ್ ಹೋಗ್ಬಿಟ್ಟೈತ್ರಿ. ಪಾರವ್ರ ಇಷ್ಟು ಪ್ರಾಬ್ಲಮ್ ಆಗೈತಿ, ನನಗೊಂದ್ ಮಾತು ಹೇಳ್ಬಾರ್ದಿತ್ತ? ನೀನ್ ಎಷ್ಟ್ ಬೈಕೊಂಡಿದ್ದೋ ಏನೋ, ಕಳ್ಳನ್ ಹಲ್ಲೆಲ್ಲ ಟ್ಯಾಟೋ ತರ ಬಿದ್ದದ್ ನೋಡು. ಮಂಜು, ನಾನು ಒಬ್ಬಕ್ಕೆ ನಿನ್ ಗೋಳ್ ಹಾಕೋತೀನಿ ಅನ್ಕೊಂಡಿದ್ದೆ. ನಿನ್ ಪಾಲಿಗೆ ಬೇರೆದವ್ರು ಶುರು ಆಗ್ಬಿಟ್ರ? ಕಳ್ಳನ್ ಮುಖ ನೋಡಕ್ ಆಗ್ಲೇ ಇಲ್ಲಪ್ಪ. ಈಗೀಗ ನಮ್ ಕಡೆನೂ ಕಳ್ತನ ಬಾಳ ಆಗ್ಬಿಟ್ಟೈತ್ರಿ. ಸ್ವಲ್ಪ ಸ್ವಲ್ಪ ಗಂಜ ಸಡ್ಗೈ ಮಾನ ಪ್ರಯಾಸ ಮುರ್ಗಿ ಅಂಡ ಕಾಯಿಸ್ಬೇಕ್ರಿ. ಅಂಡ ಬಿಸಿನೀರ್ ಕಾಯ್ಸಿ. ಅಣ್ಣಯ್ಯ, ನಿನ್ನೆ ರಾತ್ರಿ ಫೋನ್ ಮಾಡಿದ್ರೆ ಇವಾಗ ಬರ್ತಾ ಇದ್ದೀರಲ್ಲ? ಅದು ಕಾಫಿ ಟೈಮ್ ಹೋಗೋಣ ಅಂದ್ರೆ ಅದಕ್ಕೆ ಇವಾಗ ಬಂದ್ವಿ. ಸುಮ್ನೆ ನಾವು ಡ್ಯೂಟಿ ಮೇಲೆ ಬಂದಿರೋದು. ಅಣ್ಣಯ್ಯ, ನಿನ್ನೆ ರಾತ್ರಿ ಕಳ್ಳರು ಬಂದು ಎಷ್ಟು ದಾಮ್ಲೆ ಮಾಡಿದ್ರು ಗೊತ್ತಾ? ಕಳ್ರು ಯಾಕೆ ಬಂದಿದ್ದು? ಮನೇಲಿ ಗಂಡಸ್ರು ಯಾರಿದ್ರು? ಮನೇಲಿ ಗಂಡಸ್ರು ಯಾರು ಇರ್ಲಿಲ್ಲ. ಅಲ್ಲಿದೆ ಪಾಯಿಂಟ್. ಪರಮ ಗುಂಡ ಯಾರು ಇರ್ಲಿಲ್ವೇನಮ್ಮ? ಅವ್ರಿಬ್ರು ಎಲ್ಲ ಹೋಗಿದ್ದಾರೆ. ಅವ್ರಿಗೇನ್ ಬುದ್ಧಿ ಬೇಡನಮ್ಮ? ಸಿಟಿಲಿ ಒಂದ್ ಕಳ್ರ ಗ್ಯಾಂಗ್ ಉಟ್ಕೊಂಡಿದೆ. ಮನೆಗಳಿಗೆ ಹೋಗೋದು, ಕಿಟಕಿಲ್ ಕೈ ಹಾಕೋದು, ಚೇನ್ ಕಿತ್ಕೊಳೋದು. ನಮ್ ಸಾಹೇಬ್ರು ಟೂರ್ಗೆ ಹೋಗಿದಾಗ ಗಂಡ್ಸಿಲ್ಲದ ಮನೆ ಅಂತ ತಂತಿ ಮೇಲೆ ಒಣಗಾಕಿದ್ ಯೂನಿಫಾರ್ಮ್ ನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದಾರ. ಮರ್ಯಾದೆ ತೆಗಿಬೇಡ, ಸುಮ್ನೆ ಇರು. ಮನೆ ಅಂದ ಮೇಲೆ ಒಂದ್ ಗಂಡ್ಸ್ ಇರ್ಬೇಕಮ್ಮ. ಇಲ್ಲ ಅಂದ್ರೆ ಒಂದ್ ನಾಯಿ ಆದ್ರೂ ಇರ್ಬೇಕು. ಅಂದ್ರೆ ಹೆಣ್ಮಕ್ಳು ಮನೇಲಿ ಇರ್ಬಾರ್ದು ಅಂತಾನ? ನೀವು ಮದುವೆ ಆಗಿರೋದು ಏನಕ್ಕೆ? ಗಂಡನ್ನ ಮನೆ ಸೆಕ್ಯೂರಿಟಿ ಆಗಿ ಇಟ್ಕೊಬೇಕು. ಎಲ್ರು ಮನೆಗೂ ಪೊಲೀಸೇ ಬಂದು ಇರಕ್ ಆಗಲ್ಲಮ್ಮ. ನಾವು ಬರಕ್ಕಾಗಲ್ಲ ಅಂತಾನೆ ಒಂದೊಂದ್ ಮನೆಗೂ ಒಬ್ಬೊಬ್ಬ ಗಂಡನ್ನ ಕೊಟ್ಟಿರೋದು. ಗಂಡ ಇರೋದು ಅದಕ್ಕ? ನಮಗ್ ಗೊತ್ತೇ ಇರ್ಲಿಲ್ಲ. ಅಣ್ಣಯ್ಯ, ಕಳ್ದನ್ ಹುಡುಕೊಡಿ, ಇಲ್ಲಾಂದ್ರೆ ಅತ್ತೆ ಫೋನ್ ಮಾಡಿ ಹೇಳ್ತೀನಿ ಅಷ್ಟೇ. ದಯವಿಟ್ಟು ನಾನು ಹೆಂಡತಿಗೆ ಮಾತ್ರ ಫೋನ್ ಮಾಡ್ಬೇಡಮ್ಮ. ಸರ್ ನಡೀರಿ ಸರ್, ಕಳ್ರು ನೋಡ್ಕೋಣ. ನಿಂತ್ಕೊಳ್ಳೋ ಎನ್ಕ್ವೈರಿಗೆ ಬಂದಿರೋದು. ಆ ಕಳ್ಳ ಹೇಗಿದ್ದ?
ಕತ್ಲಲ್ಲಿ ಮುಖ ಕಾಣ್ಲ ಹೊಲ್ ಚೂಪಾಗಿತ್ತು. ಅದೇ ಗೊತ್ತಾಯ್ತು. ಕೈ ಬಿಟ್ಟೆ ಕಚ್ಬಿಟ್ಟ. ಬುದ್ಧಿ ಇದೆಯೋ ಇನ್ಮೇಲೆ ಯಾರೇ ಬಂದ್ರು ಕಿಟಕಿಯಿಂದ ಏನು ಹಾಕ್ಬೇಡ. ಶರೀರದ ಯಾವ್ದೇ ಭಾಗನು ಕಿಟಕಿಯಿಂದ ಆಚೆ ಹಾಕ್ಬಿಡಿ ಅಂತ ಸರ್ಕಾರದವರು ಬಸ್ಗಳಲ್ಲಿ ಬೋರ್ಡ್ ಹಾಕಿರಲ್ವಾ? ಇವತ್ ಕೈ ಹಾಕಿದ್ಯಾ, ನಾಳೆ ಕಾಲ್ ಹಾಕ್ತೀಯಾ, ಹೀಗೆ ಮುಂದೆ ಹಾಕೊಂಡೋದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀಯ. ಪಕ್ಕಸ್ತನ ಮಾಡೋದು ಬಾರ್ ಬಾರ್ ದೇಕ್ ರಾಜ್ ಬಾರ್ ದೇಕ್ देखने की चीज हमारे दिल रुबा ताली हो ಚೆನ್ನಾಗಿದೆ ಡ್ಯಾನ್ಸ್ ಮಾಡ್ಲಾ? ಕಪ್ಪಳಕ್ ಬರ್ತೀನಿ. ಕೋಳಿಗಳು ಬಾಯಿ ಮುಚ್ಕೊಂಡು ಸುಮ್ನೆ ಬರ. ಇಡ್ಲಿಗೆ ತುದಿ ಯಾವುದು, ಮುದ್ದಕ್ಕೆ ಪುಡ ಯಾವುದು, ಉಂಡಿಲ್ಲಿ ಹಣ ಯಾವುದು, ಉಂಡಿಲ್ಲಿ ಹಣ ಯಾವುದು? ಗೋವಿಂದಂದ. ಗುರು ಫಿಗರ್ಗಳು ಸಿಕ್ಕಾಪಟ್ಟೆ ಸಖತ್ತಾಗಿವೆ. ಅಡ್ಡಾಗಿ ಎತ್ಕೊಂಡು ಹೋಗಿ ನೈಟ್ ಅಂಡ್ ಡೇ ಡ್ಯಾನ್ಸ್ ಮಾಡಿಸ್ಬಿಡೋಣ. ಇಬ್ಬರನ್ನ ಮಟ್ಟಕ್ಕೆ ಎತ್ತಾಕೊಂಡೋದ್ರೆ ಹಿಂಗೆ ಪರಸ್ಪರ ಸಹಕಾರ, ಜೋಡಿ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಗೊತ್ತಾ? ಮತ್ತಿನ್ಯಾಕ್ ತಡ, ಖರ್ಚು ಕಾರು ಅಲ್ಲಿವರೆಗೂ ಹಾಕ್ತಾರಣ ಕಾಳು. ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಅದನ್ನ ಬಿಟ್ಟಿದ್ದಕ್ಕೆ ನಿಮ್ಮಿಂದ ಬಿದ್ದಿದ್ದು. ಯಾರು ಗೊತ್ತಾ? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಅವ್ರಿಗೇನಾದ್ರೂ ಹೇಳಿದ್ರೆ ನಿಮ್ಮಿಬ್ರು ಕೈ ಕಾಲ ಮುರ್ದಾಕ್ಬಿಡ್ತಾರೆ ಅಷ್ಟೇ. ಏ ಡಾಬರನಿ, ನಾವು ಬಂದಿದ್ದೆ ಪೊಲೀಸ್ ಸ್ಟೇಷನ್ ಇಂದ. ನಮ್ಮ ಬೆಳಗ್ಗೆ ಟಿಫನ್ ತ್ಯಾಗರಾಜನಗರದಲ್ಲಿ, ಮಧ್ಯಾಹ್ನದ ಊಟ ಉಪ್ಪಾರ್ಪೇಟೆಯಲ್ಲಿ, ಹೋಟ್ಲಲ್ಲ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ರಾತ್ರಿ ಬಾಚ್ಕೊಳ್ಳೋದು ಪರಪ್ಪನಗರದಲ್ಲಿ. ಪಾರು, ಇವ್ರು ಸ್ಟೇಷನ್ ಜೈನ ಲಾಡ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಣೆ. ಇವ್ರು ಯಾರೋ ದೊಡ್ಡ ರೌಡಿಗಳಿರ್ಬೇಕು. ಇವರು ನಮ್ಮ ಮಾತಿಗೆ ಬಗ್ಗಲ್ಲ. ಮಂಜಾನೆ ಇದಕ್ಕೆಲ್ಲ ಸರಿ. ಹಲೋ ಮಂಜ, 5ನೇ ಕ್ರಾಸಿಗೆ ಬೇಗ ಓಡ್ ಬಂದ್ಬಿಡ. ಮಂಜು, ಇಬ್ರು ಹೋಗ್ತಾ ಇದ್ರೆ ಇವ್ರಿಬ್ರು ಫಾಲೋ ಮಾಡ್ಕೊಂಡು ಬಂದು ರೇಗಿಸ್ತಾ ಇದ್ದಾರೆ. ನಿಮ್ಗೆ ರೇಗಿಸ್ತಾ ಇದ್ರ ಇವ್ರಿಬ್ರ? ನಾನ್ ವಿಚಾರಿಸ್ಕೊಂತೀನಿ. ಏನ್ರೇ, ನಮ್ಮ ಅತ್ತೆಮ್ಮನ್ನೇ ರೇಗಿಸ್ತೀರಾ? ಎಷ್ಟು ಧೈರ್ಯ ರೇ! ನೋಡಕ್ ಸ್ಮಾರ್ಟ್ ಆಗಿದ್ದೀರಾ ಅಂತ ಬಿಟ್ಟಿದೀನಿ. ಇಲ್ಲ ಅಂದಿದ್ರೆ ಒಂದ್ ಕೈ ನೋಡ್ಕೊಂತೀನಿ. ಆದ್ರೆ ನಿಮ್ಮನ್ನ ಮಾತ್ರ ಬಿಡಲ್ಲ. ನೋಡ, ಸಾಕತ್ತಿದ್ರೆ ನನ್ ಮೈ ಮುಟ್ಟ ನೋಡೋಣ. ಒಂದೇ ಏಟಲ್ಲ ನನಗ್ ಲೆಕ್ಕಕ್ಕಿಲ್ಲ. ಸಾಕತ್ತಿದ್ರೆ ಇನ್ನೊಂದು ಹೊಡಿಯೋ ನೋಡೋಣ. ಇನ್ನೊಂದು ಹೊಡ್ಬಿಟ್ಟ. ನೀವಿಬ್ರು ಗಂಡ್ಸೆ ಆಗಿದ್ರೆ ಇಲ್ಲೇ ನಿಂತ್ಕೊಂಡಿರಿ. ಹಿಂಗೋಗ್ ಹಂಗ್ ಬರ್ತೀನಿ. ಏನಾದ್ರೂ ಹಂದಾಡಿದ್ರೆ ಪುಕ್ಕಲ್ ಅಂದ್ಬಿಟ್ಟು ಗಂಡಸರ ಇಲ್ಲೇ ನಿಂತ್ಕೊಳ್ಳಿ. ಹೌದಮ್ಮ, ಈ ರೌಡಿಗಳು ನಿಮ್ಮಿಂದ ಯಾಕೆ ಬಿದ್ದಿದ್ದಾರೆ? ಅತ್ತೆಮ್ಮ, ನೀವು ಹೊಡೆಯಲ್ಲ ಅಂದ್ರೆ ಒಂದ್ ಮಾತು ಹೇಳ. ಹಣೆಯ ಗುಂಡೆ ಎಲ್ಲೇ ಇರ್ಲಿ ಫೋನ್ ಮಾಡಿ ಕರ್ಸೋಣ. ಎಲ್ಲಾರ ಮನೇಲೂ ನಾವೇ ಇದ್ದು ಎಲ್ರನ್ನೂ ಕಾಪಾಡಕ್ ಆಗೋದಿಲ್ಲಮ್ಮ. ಅಯ್ಯೋ, ದ್ರೌಪದಿ ಕೂಕೊಂಡಾಗ ಬಾಲ್ಕನಿಯಿಂದ ಸೀರೆ ಬಿಡೋದಕ್ಕೆ ನಮ್ ಸಾಹೇಬ್ರೇನು ಶ್ರೀಕೃಷ್ಣ ಪರಮಾತ್ಮನ? ಅದನ್ನ ಅವ್ರು ಕೇಳಿದ್ರೆ ಅದಕ್ಕೆ ಅಮ್ಮ ಹೇಳಿದ್ದು, ಒಂದೊಂದು ಮನೆಗೆ ಒಬ್ಬೊಬ್ಬ ಗಂಡನ ಕೊಟ್ಟಿರೋದು ಅಂತ ಮೊನ್ನೆನೆ ಹೇಳಿದ್ನಲ್ಲ. ಪಾರು ಅವರು ವೈಶಾಲಿ ಅವ್ರು ಯಾಕೆ ಈ ನಮ್ಮನೆ ಡಲ್ಲ ಕುಂತಾರ? ಶಿವಾನಿ, ಇವ್ರಿಬ್ರು ಹೊರಗೆ ಹೋದಾಗ ಇವ್ರ ಹಿಂದೆ ಯಾರೋ ರೌಡಿಗಳು ಅಂಟಿಸ್ಕೊಂಡ್ ಬಂದ್ರಂತೆ. ಅದಕ್ಕೆ ಈ ರೀತಿ ಬೇಜಾರ್ ಮಾಡ್ಕೊಂಡು ಕೂತಿದಾರ. ನನ್ ಮಕ್ಳೇನಾರು ನನ್ ಕೈಯಾಗ ಸಿಗ್ಬೇಕಿತ್ತು. ಒಂದ್ ಉತ್ತರ ಕರ್ನಾಟಕದ ಪಂಚ್ ಕೊಟ್ಟಿದ್ದೆ ಅಂದ್ರ ಹೊಟ್ಟಾಗಿನ ಕಳ್ಳು ಬಾಯಾಗ ಬಂದ್ಬಿಡ್ತಿದ್ವು. ಗಲಾಟೆ ಆದಾಗ ನೀನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ವೇದ, ನೀನ್ ಯಾಕೆ ಹೆದರ್ತಿ? ನೀನು ಹೊಡಿಯೋದನ್ ಕಲಿಬೇಕು. ಹೊಡಿಯೋದ್ ಹೆಂಗಂತ ಹೇಳಿ ನಿನ್ ತೋರ್ಸ್ಕೊಡ್ತೇನೆ ನೋಡು. ಮಂಜಾ, ಲೇ ಮಂಜಾ. ಬೇಡ ಮರೈತಿ, ಅವ್ರು ಹೊಡೆದಿದ್ನ ತಡ್ಕೊಳಕ್ 1 ವರ್ಷ ಬೇಕು. ಸ್ವರ ಎಲ್ಲೋ ವಿಷಯ ಮಾತ್ರ ನೀನ್ ಮರ್ಯಾದೆ ಇಲ್ಲ ಅಲ್ಲ? ಸಾಧ್ಯನೇ ಇಲ್ಲ. MSN ಸರ್ ಹೇಳಿದೀನಿ, ಹುಡುಕ್ತಾ ಇದಾರೆ. ಸಿಕ್ಕ ತಕ್ಷಣ ತಂದ್ಕೊಡ್ತೀನಿ. ಹಲೋ, ನಟ ಭಯಂಕರ ಪರಮೇಶ್ವರ್ ಇದ್ದಾರಾ? ಇಲ್ಲ, ಎಲ್ಲೋದ್ರು? ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ.
ಏ ನೀವೆಂತ ಹೇಳ್ತೀರಿ? ಗಂಡ ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಹಾಳು ಬಾವಿ ಬೀಳಿ. ಅದನ್ನೆಲ್ಲ ಕೇಳೋಕ್ ನೀವ್ಯಾರು? ಜಾಸ್ತಿ ಮಾತಾಡಿದ್ರೆ ಫೋನ್ ಕೊಡೆ. ಹಾಳಾಗುತ್ತೆ, ಕೊಡೆ ಇಲ್ಲಿ. ಯಾರೇ ನೀವು? ಏನ್ರಿ ಬೇಕು? ನಿನ್ನ ವಾಯ್ಸ್ ಕೇಳ್ತಾ ಇದ್ರೆ ಲಾಯರ್ ಗುಂಡಣ್ಣನ ಹೆಂಡತಿ ವಾಯ್ಸ್ ತರ ಇದೆ. ಹೌದು, ನಾನು ಕೆಟ್ಟರ್ ಪಾಲಿ ಕಾಳಿ, ಒಳ್ಳೆಯರ್ ಪಾಲಿ ಚಂಪಕಲಿ, ವೈಶಾಲಿ ಮಾತಾಡ್ತಿರೋದು. ನಿನ್ ಹೇಗ್ ಗೊತ್ತಾಯ್ತು? ನನ್ನ ಒಂದಿನ ತಪ್ಪಿಸ್ಕೊಂಡ್ಬಿಟ್ರೆ ದಿನ ತಪ್ಪಿಸ್ಕೋತೀಯ. ದಿನ ಭಾನುವಾರ ಆಗಲ್ಲ ಚಿನ್ನ, ದಿನ ಸೋಮವಾರನೂ ಆಗಲ್ಲ. ಶಿವಾನಿ, ಇವ್ರಿಗೆ ನೀನೇ ಸರಿಯಾಗಿ ನೀರ್ ಹೇಳ್ತು. ಹಲೋ ಮಗನ, ನಾನ್ ಯಾರ? ಶಿವಾನಿ. ಪಂಚ್ ಕೊಟ್ರ ಶಿವಾನಿ, ನೀನ್ ಯಮಲೋಕಕ್ಕ ರವಾನಿ. ಇವನು ಪಾದಕ್ಕೆ ಕಳಿಸ್ಬಿಡ್ತೀವಿ. ಏಯ್ ಮಗನ, ನಮ್ಮ ಅಕ್ಕನ ಸುದ್ದಿಗೆ ಏನಾರ ಬಂದ್ರ ನೀರ್ ಇಳಿಸ್ಬಿಡ್ತೇನೆ. ನಾವು ಇಬ್ಬರನ್ನ ಮಾತ್ರ ಎತ್ತಾಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ, ಈಗ ನೀನು ಸೇರ್ಕೊಂಬಿಟ್ಟ. ಈಗ ನಾವು 3 ಜನನ ಎತ್ತಾಕೊಂಡು ಹೋಗ್ತೀವಿ. ಯಾರೋ ಬೆಟ್ಕೊಳ್ರು ಅನಿಸ್ತೈತ್ರಿ, ನಿಮ್ ಜೊತೆಗೆ ನನ್ನ ಎತ್ತಾಕೊಂಡು ಹೋಗ್ತಾರಂತ. ನಿನ್ಗೂ ಭಯ ಆಗ್ತಿದ್ಯಾ? ಏ ಮಕ್ಕಳ, ನಿಮ್ಮನ್ನ ನೀವೇನ್ ಅನ್ಕೊಂಡಿರೋ? ನನ್ನ ಎದುರಿಗೆ ಬಂದ್ರಿ ಅಂತಂದ್ರ ಕೈ ಕಾಲ್ ಮುರಿದು ಬಿಡ್ತೇನೆ. ಹುಷಾರ್. ಇಡೀ ಕರ್ನಾಟಕ ಪೊಲೀಸ್ ಮಿಲಿಟರಿನ ತಂದು ನಿಮ್ ಮನೆ ಸುತ್ತ ಕಾವಲಿಟ್ಕೊಂಡ್ರೆ ನಾವು ಅವ್ರಿಬ್ಬರನ್ನ ಬಿಡಲ್ಲ, ಎತ್ತಾಕೊಂಡು ಹೋಗೋದೆ. ಆಮೇಲೆ ನಿನ್ನ ಸರ್ದೆ ಇಡಪ್ಪನು ಎಡವಟ್ಟು. ಅವ್ರು ಇವತ್ ಕನ್ಫರ್ಮ್ ಆಗಿ ಬಂದೇ ಬರ್ತಾರೆ ಕಣೆ. ಅಣ್ಣಯ್ಯ, ನಾನ್ ಬಾರ ಮಾತಾಡ್ತಾ ಇರೋದು. ಆ ಕಳ್ರು ಬಂದು ನಮ್ಮನ್ನ ಕಿಡ್ನಾಪ್ ಮಾಡ್ತಾರಂತೆ. ಅಲ್ಯಾಕೆ? ಅಣ್ಣಯ್ಯ, ಇಲ್ಲಿ ನಮಗ್ ಪೂಜೆ ನಡೀತದೆ, ನೀವ್ ಅಲ್ಲಿದ್ದೀರಾ? ಮಿನಿಸ್ಟ್ರಿ ಮನೇಲಿ ಪೂಜೆ ಇದೆ ಅಂತೆ, ಬರಕ್ ಆಗಲ್ವಂತೆ. ನೋಡಮ್ಮ ಪಾರು, ಅದಕ್ಕೆ ಹೇಳೋದು ಮೊದಲು ಗಂಡಸರನ್ನ ಮನೆಗೆ ಕರ್ಸ್ಕೊಳ್ಳಿ ಅಂತ. ನೀವ್ ಯಾವಾಗ ಬರ್ತೀರಾ ಹೇಳಿ? ಅಯ್ಯೋ, ಹಲೋ, ಏನಂತೆ? ಏನು ಹೇಳ್ದೆ ಫೋನ್ ಕಟ್ ಮಾಡಿದ್ರು. ಪೊಲೀಸ ಬರ್ಲಿ, ಮಿಲಿಟರಿನೇ ಬರ್ಲಿ, ಯಾರ ಬರ್ಲಿ, ನಾವು ನಿಮ್ಮನ್ ಬಿಡಲ್ಲ, ಎತ್ತಾಕೊಂಡು ಹೋಗ್ತೀವಿ. ಕಳ್ರಿ ಈಗ್ಲೇ ಬಂದ್ಬಿಟ್ರು. ಏನ್ ಮಾಡೋಣ ವೈದ್ಯನಿ? ಏನ್ರಿ? ಏಯ್ ಮಕ್ಕಳ, ಯಾರು ನೀವು? ನಾನ್ ಯಾರು ಗೊತ್ತೇನೋ? ಶಿವಾನಿ. ಪಂಚ್ ಕೊಟ್ರ ಶಿವಾನಿ. ಮಕ್ಕಳ, ನೀವಿಬ್ರು ಯಮಲೋಕಕ್ಕೆ ರವಾನಿ. ಮಂಗ್ಯ ಯಾಕೆ ದುಡಾಕತ್ತೀವೋ? ಬರೀ ಹೇಳ್ತಿದ್ರೆ ನೀವು ಹೊಡೆಯೋದೇ ಯಾವಾಗ? ನೀನು ಪಂಚ್ ಕೊಡ್ತೀಯ, ನಾವು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಹೊಟ್ಟೆ ತುಂಬಾ ಲಂಚ್ ಕೊಡ್ತೀವಿ. ಯಾರು ನೀನು? ನಾನು ಇವ್ರ ಪರಿಚಯದ ಹುಡುಗಿ, ಹುಡುಗಿನ ಗೊತ್ತಿರೋ ಹುಡುಗಿ. ಹಂಗೆ ನೀ ಹುಡುಗಿನ ಏನಮ್ಮ ಮದುವೆ ಆಗಿಲ್ವಾ? ನಾದಸ್ವರ ಸಿಗುತ್ತೆ, ನಾನು ಮದ್ವೆ ಆಗಂಗಿಲ್ಲ. ನಮ್ಮ ಹತ್ರ ಎಲ್ಲಾ ಸೈಜಿನ ನಾದಸ್ವರಗಳು ಇದಾವೆ. ಮೊದ್ಲು ಅದನ್ನ ಕೊಟ್ಟು ಕರ್ಕೊಂಡೋಗ್ಬಿಡಿ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೊಡ್ತೀವಿ. ಅದಕ್ಕೆ ಬಂದಿರೋದು, ನಿನ್ನ ಈಗ ಎತ್ತಾಕೊಂಡು ಹೋಗ್ತೀವಿ. ಎಲ್ಲ ಸೇರ್ಕೊಂಡು ನಮ್ಗೆ ಅವಮಾನ ಮಾಡ್ತೀರಾ? ಪೊಲೀಸರನ್ನ ಕರೆಸಿ ರೋಪ್ ಹಾಕಿಸ್ತೀರಾ? ನಾವು ಮಾಡಿರೋ ಒಂದೇ ಒಂದು ತಪ್ಪಿಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ನೋಡು. ಏನ್ ತಪ್ಪು ಮಾಡಿದೀರಾ? ನಾವ್ ಯಾರು ಗೊತ್ತಾ? ನನ್ ಗಂಡ ಲಾಯರ್ ಗುಂಡಣ್ಣ, ನನ್ನ ಪತಿ ನಟಭಯಂಕರ ಪರಮೇಶ್ವರ, ಸೀರಿಯಲ್ ಹೀರೋ. ಈಗ ತುಂಬಾ ಮುಖ್ಯ. ಸುಮ್ಮನೆ ನಾವು ಅವ್ರನ್ನ ಜಗಳ ಆಡಿ ಮನೆಯಿಂದ ಆಚೆ ಕಳ್ಸಿದೀವಿ. ಅಕಸ್ಮಾತ್ ಅವ್ರೇನಾರು ಇಲ್ಲಿದ್ದಿದ್ರೆ ನಿಮ್ಮಿಬ್ರು ಹುಟ್ಟಿಲ್ಲ ಅನ್ಸ್ಬಿಟ್ಟಿದ್ರು. ನೀವೇ ಕಳಿಸ್ಬಿಟ್ಟಿದ್ದೀರಾ? ಇನ್ನ ಸಲೀಸಾಗ್ಬಿಡ್ತಲ್ಲ. ಅವ್ರು ಇದ್ದಿದ್ರೆ ಹೀಗಾಗ್ತಾ ಇರ್ಲಿಲ್ಲ. ಶಿವಾನಿ ಫೋನ್ ಮಾಡಿ ಕರ್ಸಿ 111 ಸಲ ಟ್ರೈ ಮಾಡಿದ್ರೆ ರೀಕನೆಕ್ಟ್ ಆಗೋಲ್ದು. ಅವ್ರು ಇದ್ದಿದ್ರೆ ಈ ತರ ಆಗ್ತಾ ಇರಲ್ಲ ಅಲ್ವಾ? ಹೌದೌದು, ಅವ್ರು ಇದ್ದಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಕರೆಕ್ಟ್ ಟೈಮಿಗೆ ಬಂದಿದೀವಿ. ಅವ್ರು ಬರೋಕ್ಕಿಂತ ಮುಂಚೆ ನಾವು ನಿಮ್ಮನ್ನ ಎತ್ತಾಕೊಂಡು ಹೋಗ್ಬಿಡ್ತೀವಿ. ಬೇಕು ಗಂಡ ಅಲ್ವಾ? ಎಂತ ಮಾತ್ ಮಾತಾಡ್ತಾ ಇದ್ಯಾ ಪಾಪಿ? ಬೇಡ ತಾನೆ ಈ ಅಮ್ಮನ ವಿಚಾರ. ಸೈಡು ಬಾರಮ್ಮ. ಏನಮ್ಮ, ಗಂಡ ಬೇಕಾ? ಬೇಕು. ಗಂಡ ಬೇಕಾ? ಅವ್ರನ್ನ ಆಮೇಲೆ ಕಳಿಸ್ಕೊಡ್ತೀವಿ. ಈಗ ನೀವು ನಮ್ ಜೊತೆ ಬನ್ನಿ. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯ್ ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್. ಚಂದಿರನ ತೂಕಕ್ಕೆ ಇಡು, ಸಂಜಯನು ಸೇಲಿಗೆ ಬಿಡು, ಭೂಮಿನ ಬಾಡಿಗೆ ಕೊಡು ಸಾಕು.
ಅದಕ್ಕೆ ದೂಸರ ಮಾತು ಎಲ್ಲಾ ಟೈಮ್ ವೇಸ್ಟು. ಬಂದಿದ್ದವ್ರು ಇಬ್ರು, ಹಾಗಾದ್ರೆ ಇನ್ನೊಬ್ರು ನನ್ನ ಪತಿ ಪರಮೇಶ್ವರ ಇಲ್ಲಿ. ಫಿಲಂ ಫೆಸ್ಟಿವಲ್ ನಡೀತಿದೆ, ಅಲ್ಲಿ ನೋಡಕ್ ಹೋಗವ್ರೆ. ರೀ ಏನ್ರಿ ಇದೆಲ್ಲ? ಅಲ್ಲಮ್ಮ, ಅದೇನೋ ಗಂಡ ಇಲ್ಲದೆ ಬದುಕು ತೋರಿಸ್ತೀವಿ ಅಂದ್ರಲ್ಲ, ಅದು ಸಾಧ್ಯ ಇಲ್ಲ ಅಂತ ನಿಮ್ಗೆ ತೋರ್ಸ್ಕೊಡಕ್ಕೋಸ್ಕರ ನಾವಿಬ್ರು ಈ ತರ ನಾಟಕ ಮಾಡಿದ್ವಿ.